ಆತ ಟೀಮ್ ಇಂಡಿಯಾದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿದ್ರು. ಕೇವಲ ಸೋಷಿಯಲ್ ಮೀಡಿಯಾದ ಹವಾದಿಂದಲೇ ಆತನಿಗೆ ಸ್ಥಾನ ಕೊಡ್ಲಾಗ್ತಾ ಇದೆ ಅಂತ ಹೇಳಿದ್ರು. ಅವಕಾಶ ಸಿಕ್ಕಾಗ ಬಳಸಿಕೊಳ್ಳೋದಿಲ್ಲ ಅಂತ ಬೊಬ್ಬೆ ಹೊಡೆದ್ರು. ಈತನ ಆಟದಲ್ಲಿ ಸ್ಥಿರತೆ ಇಲ್ಲ ಅಂತ ಹೇಳಿದ್ರು. ಇವನಿಗೆ ಚಾನ್ಸ್ ಕೊಡೋದಕ್ಕಿಂತ ಬೇರೆ ಯಾರಿಗಾದ್ರೂ ಕೊಡಬಹುದು ಅಂತ ಹೇಳಿದ್ರು. ಟೀಮ್ ನಲ್ಲಿ ಚಾನ್ಸ್ ಸಿಕ್ಕಾಗ ಕೂಡ ಬೆಂಚ್ ಕಾಯುವ ಪರಿಸ್ಥಿತಿ. ಆತ ಅದನ್ನೆಲ್ಲ ನೋಡ್ಕೊಂಡು ಕೂತಿದ್ದ. ಆದ್ರೆ ಒಂದು ದಿನ ನಾನೆಲ್ಲದಕ್ಕೂ ಕೂಡ ಉತ್ತರ ಕೊಡ್ತೇನೆ ಅಂತ ಮನಸ್ಸಿನಲ್ಲೇ ಅಂದುಕೊಂಡಿದ್ದ. ಈಗ ಅದನ್ನ ಮಾಡಿ ತೋರಿಸಿದ್ದ. ಸಂಜು ಸ್ಯಾಮ್ಸನ್ ಭಾರತದ ಅತಿ ದೊಡ್ಡ ರನ್ ಚೇಸ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿ ಭಾರತವನ್ನ ಈಗ ಸೆಮಿಫೈನಲ್ ಹಂತಕ್ಕೆ ಸೇರಿಸಿಬಿಟ್ಟಿದ್ದಾನೆ. ಕೊಹ್ಲಿಯ ಸ್ಥಾನವನ್ನ ತುಂಬಿ ಕೊಹ್ಲಿ ಮಾತ್ರ ಮಾಡ್ತಾ ಇದ್ದಂತ ಕೆಲಸವನ್ನ ನಾನು ಕೂಡ ಮಾಡಬಲ್ಲೆ ಅಂತ ಹೇಳಿ ಬರೋಬ್ಬರಿ 97 ರನ್ ಅನ್ನ ಬಾರಿಸಿ ಭಾರತವನ್ನ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲುವಂತೆ ಮಾಡಿದ್ದಾನೆ. ಈ 97 ಅನ್ನುವಂಥದ್ದು ಯಾವ ಶತಕಕ್ಕಿಂತ ಕೂಡ ಕಡಿಮೆ ಇಲ್ಲ. ಅದರಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಅನುಭವಿಸಿದಂತ ಆ ಟೀಕೆಗಳು, ಕಿಡಿಕಾರಿದಂತ ಆ ಮಾತುಗಳು ಎಲ್ಲವನ್ನ ಕೂಡ ಸಹಿಸಿಕೊಂಡು ಕೂಲಾಗಿ ಕಾಮಾಗಿ ಬ್ಯಾಟ್ ಬೀಸಿ ಎಲ್ಲೂ ಕೂಡ ಭಾರತದ ಮೇಲೆ ಒತ್ತಡ ಬರದಂತೆ ನೋಡಿಕೊಂಡು ಬೌಂಡ್ರಿ ಆದ್ಮೇಲೆ ಸಿಂಗಲ್, ಸಿಕ್ಸ್ ಆದ್ಮೇಲೆ ಸಿಂಗಲ್ ತೆಗೆದುಕೊಂಡು ಎಷ್ಟು ಈಸಿಯಾಗಿ ಈ ರನ್ ಚೇಸ್ ಅನ್ನ ಸಂಜು ಮಾಡಿದ್ರು ಅಂದ್ರೆ ತುಂಬಾನೇ ಸ್ಪೆಷಲ್ ಇನ್ನಿಂಗ್ಸ್ ಇದು. ಸಂಜು ಸ್ಯಾಮ್ಸನ್ ತಮ್ಮ ಪ್ಲೇಯರ್ ಆಫ್ ದ ಮ್ಯಾಚ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು. ನಾನು ಆಡಿರೋದು 50ರಿಂದ 60 ಮ್ಯಾಚ್ಗಳು ಆಗಿರಬಹುದು, ಆದರೆ ನಾನು 100 ಮ್ಯಾಚ್ ಅನ್ನ ನೋಡಿದ್ದೇನೆ. ಇದರ ಅರ್ಥ ಕೆಲವು ಮ್ಯಾಚ್ಗಳಲ್ಲಿ ನನ್ನನ್ನ ಬೆಂಚ್ ನಲ್ಲಿ ಕೂರಿಸಿದ್ದಾರೆ, ಆ ಮ್ಯಾಚ್ಗಳನ್ನ ನೋಡಿದ ಅನುಭವ ಕೂಡ ನನಗಿದೆ ಅಂತ. ಅಂದ್ರೆ 40ರಿಂದ 50 ಮ್ಯಾಚ್ ಕೇವಲ ಬೆಂಚಿಗೆ ನಾನು ಸೀಮಿತವಾಗಿದ್ದೆ ಅನ್ನೋದನ್ನ ಅವರು ಪರೋಕ್ಷವಾಗಿ ಹೇಳಿದ್ರು. ಏನೇ ಆಗ್ಲಿ, ಸಂಜು ಸ್ಯಾಮ್ಸನ್ ಭಾರತಕ್ಕೆ ಯಾವಾಗ ಅವಶ್ಯಕತೆ ಇತ್ತೋ ಆಗ ಸಿಡಿದು ಭಾರತವನ್ನ ಸೆಮಿಫೈನಲ್ ನ ದಡ ಸೇರಿಸಿದ್ದಾರೆ. ಭಾರತ ತನ್ನ T20 ವಿಶ್ವಕಪ್ನ ಇತಿಹಾಸದಲ್ಲೇ ಅತಿ ದೊಡ್ಡ ರನ್ ಅನ್ನ ಚೇಸ್ ಮಾಡಿ ಈಗ ಸೆಮಿಫೈನಲ್ ಗೇರಿದೆ. ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಇಲ್ಲಿವರೆಗಿನ ಇತಿಹಾಸದಲ್ಲಿ 82 ರನ್, ಅದೇ ಅತಿ ಹೆಚ್ಚು ರನ್ ಆಗಿತ್ತು ಚೇಸಿಂಗ್ ನ ಟೈಮ್ ನಲ್ಲಿ. ಈ ಮೂಲಕ ಅವರು ಚೇಸಿಂಗ್ ಮಾಸ್ಟರ್ ಅಂತಾನೆ ಕರೆಸಿಕೊಳ್ತಾ ಇದ್ರು. ಈಗ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ 97 ರನ್ ಅನ್ನ ಬಾರಿಸಿ ಚೇಸಿಂಗ್ ನಲ್ಲಿ ಅತಿ ಹೆಚ್ಚು ರನ್ ಬಾರಿಸಿದ ಆಟಗಾರ ಭಾರತ ತಂಡದ ಪರವಾಗಿ ಎನ್ನುವಂತ ದಾಖಲೆಯನ್ನ ಸಂಜು ಮಾಡಿದ್ದಾರೆ. ಸಂಜು ಈ ಸ್ಪೆಷಲ್ ಇನ್ನಿಂಗ್ಸ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.